दीनबन्धो राम राम दीनदयाळो राम राम परमकृपाळो राम राम भक्तवत्सल राम राम ಮರಾಠಿ ನಿಮಿತ್ತವಾಗಿ ಕರ್ಕಟಕ ಮಾಸದಲ್ಲಿ ಕೇರಳದಲ್ಲಿ ರಾಮನ ಚರಿತಾಮೃತವನ್ನು ಜನರು ಕೇಳುವುದಕ್ಕೆ ಮನ ಮಾಡಿದ್ದಾರೆ ಎನ್ನುವುದು ಸಂತೋಷವಾದರೂ ರಾಮಾಯಣದ ಕಥೆ, ರಾಮನ ಆದರ್ಶ, ರಾಮನ ಕಥಾಮೃತ ಅದು ಪುಣ್ಯವಾದದ್ದು. ಆ ಪುಣ್ಯ ಕಥಾಮೃತವನ್ನು ನಾವು ಯಾವುದೇ ಕಾಲಕ್ಕೂ ಕೇಳಬಹುದು, ಮಾತ್ರವಲ್ಲದೆ ಇನ್ನೊಬ್ಬರಿಗೆ ಹೇಳಬಹುದು. ಅಂಥ ಕಥಾಮೃತವನ್ನು ವರ್ಷದ ಯಾವುದೇ ದಿನವಾಗಲಿ ಅದನ್ನು ಮಾಡುತ್ತಾ ಬಂದಲ್ಲಿ ನಮಗೆ ಅದರಿಂದ ಪುಣ್ಯ ಸಿಗುವುದಕ್ಕೆ ಸಾಧ್ಯವಾಗ್ತದೆ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಬಹುದು ಎನ್ನುವುದಕ್ಕೆ ಶ್ರೀರಾಮಚಂದ್ರನೇ ಆದರ್ಶ. ಶ್ರೀರಾಮಚಂದ್ರನ ಆದರ್ಶವನ್ನು ಒಪ್ಪಿ ಅದೇ ರೀತಿ ಮಾಡೋದಕ್ಕೆ ನಮಗೆ ಯಾರಿಗೂ ಸಾಧ್ಯವಾಗಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಮಾನವರಾಗ್ತೇವೆ. ಆ ಶೋಧನೆಯ ಜೀವನವಾಗಬೇಕಿದ್ರೆ ಜೀವನ ಪಾವನವಾಗಬೇಕು. ಅದಕ್ಕೆ ಇದೆಲ್ಲ ಮೆಟ್ಟೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಉದ್ದೇಶ ಹಿಂದೂ ಅಸ್ಮಿತೆಯನ್ನು ಕಾಯ್ದುಕೊಳ್ಳಬೇಕು. ನಮ್ಮ ದಾರ್ಶನಿಕ ಸತ್ವೋಪುನರಿ ಜೀವನ ಆಗಬೇಕು. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ದುಃಖ ಹುಟ್ಟುತ್ತಾ ಪ್ರತಿ ಜೀವಿಗೂ ಇದೆ. ನಾನು ಯಾರು ಎಂಬ ಚಿಂತೆ, ಅದರ ಪರಿಮಾರ್ಜನೆಯ ಜೀವನ ಎಂಬ ಪರಮ ದರ್ಶನ, ಪರಮ ಸತ್ಯದೆಡೆಗೆ ತುಳಿಯುವ ಮನಸ್ಸು ಇವತ್ತು ಪುಟ್ಟ ಜಗಸ್ತಿತ್ತು ಕೂಸಿನಿಂದ ಹಿಡಿದು ಯಾಕೆ ಮಕ್ಕಳು ಹುಟ್ಟಿದಾರಕ್ಕೆ ಅಳುತ್ತಾ ಇದ್ದಾರೆ. ಆ ಅಳುವಿನ ವಿವಿಧ ಸ್ವರೂಪ ತರಂಗವೇ ಇವತ್ತು ನಮ್ಮ ವೈಖರಿ ನಾದ. ನಾವು ಮಾತನಾಡುವುದು, ನಮ್ಮ ಮಾತುಗಳಲ್ಲೂ ನಾವು ಅಳುತ್ತಾ ಇದ್ದೇವೆ, ನಮ್ಮ ನಗುಗಳಲ್ಲೂ ನಾವು ಅಳುತ್ತಾ ಇದ್ದೇವೆ. ಪರ ಪಶ್ಯಂತಿ ಮಧ್ಯಮ ವೈಖರಿಯಲ್ಲಿ ಆರೋಗ್ಯ ನಾದಗಳಲ್ಲಿ ನಾವು ಮಾತನಾಡುವ ಈ ತುರಿಯ ವೈಖರಿ ನಾದ ಇದೆಯಲ್ಲ, ನಮ್ಮ ವ್ಯಾವಹಾರಿಕ ಮಾತುಗಳಿಗೆ ಬೇರೆ ಬೇರೆ ರೂಪ ಕೌಶಲ ಇರ್ಬೋದು, ಆದರೆ ಆಂತರಂಗಿಕವಾಗಿ ನಮ್ಮಲ್ಲಿ ಇವತ್ತು ಅಳು ಕೂಗುಮಾರಿಗಳು ನಾವು. ಈ ಕೂಗುಮಾರಿಗಳಿಗೆ ಉತ್ತರ ಸಿಗುವುದು ಯಾವಾಗ ಅಂದರೆ ನಾನು ಯಾರು ಎನ್ನುವ ಶೋಧನೆಯ ಜೀವನವಾದಾಗ. ಅದಕ್ಕೆ ಬೇಕಾಗಿ ಈ ಪೌರಾಣಿಕ ಸರಹದ್ದಿನೊಳಗೆ ಶಾಸ್ತ್ರಗಳ ಮೆಟ್ಟಿಲ ಮೇಲೆ ವಿಧಿವತ್ ಯಾಗಾದಿಗಳ ಮೂಲಕ ನಾವು ಉತ್ತರ ಕಂಡುಕೊಳ್ಳುವಂತಹ ಶ್ರಮದಲ್ಲಿ ಮುನ್ನುಗ್ಗುತ್ತಾ ಇದ್ದೇವೆ. ಯಮಧರ್ಮರಾಜನಿಗೆ ಮುಕ್ಕುಟ್ಟಿ, ಪಾರ್ವತಿ ದೇವಿಗೆ ಕೈಯೊಡ್ಡಿ, ಶಿವನಿಗೆ ಪೂವಂಬುರುದಿಲ್ಲ, ಬ್ರಹ್ಮದೇವನಿಗೆ ಈ 10 ಬಗೆಯ ದ್ರವ್ಯಗಳನ್ನು ಗಿಡಗಳನ್ನಿಟ್ಟು ಪೂಜಿಸ್ತಾ ಇದ್ರು. ದಶಪುಷ್ಪದ ತೈಲ, ದಶಪುಷ್ಪದ ಗಂಜಿ, ಮೆಂತೆಯ ಉಂಡೆ, ಮೆಂತ್ಯದ ಲೇಹ, ಮೆಂತ್ಯದ ಗಂಜಿ, ಎಲ್ಲ ಆಹಾರ ವಿಹಾರ ಚರ್ಯಗಳು, ಉಪಾಸನಾ ಪರಿಕ್ರಮಗಳು. ಯಕಶ್ಚಿತ್ತು ಭಜನೆಯನ್ನು ಕೂಡ ಮರೆತಿದ್ದೇವೆ. ಭಜನೆ ತಪ್ಪಿದೆ. ಬರೀ ಜೀವನ ಆಚರಣೆ ಆಗ್ತಾ ಇದೆ, ಬದುಕು ಬರೀ ಯಾಚನೆ ಆಗ್ತಾ ಇದೆ. ನೆನಪಾದರೆ ಐ ಆಮ್ ಸಿನ್, ನಾನು ಪಾಪಾತ್ಮ. ಇಲ್ಲ, ನೀನು ಪುಣ್ಯಾತ್ಮ, ನಿನ್ನೊಳಗಿರುವ ಆತ್ಮನೇ ದೇವರು. ನೀನು ಇನ್ನು ಮುಟ್ಟಬೇಕಾದದ್ದು ಸಾಯುಜ್ಯ. ಯಾವುದೋ ಪಾಪಲೇಪದಿಂದ ಗರ್ಭ ಸಂಜಾತನಾಗಿದ್ದಿ, ನೀನು ಉಪಾಸಿಸಬೇಕಾದಂತಹ ಬರ್ಗೋತ್ತಮ ಮೇಲೆ ಇದ್ದಾನೆ. ಗರ್ಭ ಇಲ್ಲಿ, ಬರ್ಗ ಇಲ್ಲಿ. ಬರ್ಗೋದೇವಸ್ಯ ಧೀಮಹಿ, ಯಾವುದು ಬರ್ಗ ಅಕಲಂಕವಾದ ಪಾಪರಹಿತವಾದಂತಹ ಜ್ಯೋತಿ ಮೇಲೆ ಇದೆ. ಕೆಳಗೆ ನೀನು ಗರ್ಭ ಸಂಜಾತನಿದ್ದಿ, ನಿನ್ನ ಉನ್ನಮನ ಮೇಲ್ಮುಖವಾಗಿರಬೇಕು. ಈ ಕರೆಯನ್ನು ಕೊಟ್ಟ ಪೌರಾತ್ಯ ತತ್ವವನ್ನು, ಪೌರಾತ್ಯ ದಾರ್ಶನಿಕತೆಯನ್ನು, ನಮ್ಮ ವಿಜ್ಞಾನ, ನಮ್ಮ ಶಿಕ್ಷಣ, ನಮ್ಮ ಪರಂಪರೆಯನ್ನು ನಾವು ಮರೆತು ಬರಡಾಗ್ತಾ ಇದ್ದೇವೆ. ಅನಾಥ ಪ್ರೇತದಂತೆ ಅಲೆದಾಡ್ತಾ ಇದ್ದಾರೆ. ನೆನಪಿಡಿ, ಬಂದ 4 ಜನ ಆದರೂ ಸಾಕು ನಮ್ಮ ಪರಂಪರೆಯನ್ನು, ನಮ್ಮ ಮೌಲಿಕತೆಯನ್ನು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ, ಸ್ವಲ್ಪಮಪಿ ಅಭ್ಯಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪವಾದರೂ ಅಭ್ಯಸಿಸಿ, ನಿಮ್ಮನ್ನು ಮಹತ್ತರ ಭಯದಿಂದ ದಾಟಿಸ್ತದೆ. ಒಂದು ಕ್ಷಣದ ರಾಮನಾಮದ ಉಪಾಸನೆಯು ನಿಮ್ಮನ್ನು ಎಲ್ಲಿಂದ ಎಲ್ಲಿಗೂ ತಲುಪಿಸಬಹುದು. ಸ್ವಾತಿಯ ಮಳೆಹನಿ ಮುತ್ತಾದಂತೆ ನಾನು ಕೂಡ ನಿರ್ಮಿಸುವುದಿಲ್ಲ. ಈ ಪುಣ್ಯ ಕ್ಷಣದಲ್ಲಿ ನಮ್ಮ ನಿಮ್ಮ ಭೇಟಿ ಸಾರ್ಥಕವಾಗಲಿ. ಒಳ್ಳ ಸಹೋದರದ್ದು, ಉಮೇಶನದ್ದು, ಹಿರಿಯರದ್ದು ಸಾಧನೆ ಫಲಪ್ರದವಾಗಲಿ. ಅರ್ಥೈಸಿಕೊಳ್ಳುವುದಕ್ಕಾಗ್ತದೆ ಎನ್ನುವುದಕ್ಕೆ ವಿಭೀಷಣ ಸಾಕ್ಷಿ. ರಾವಣ ವಿಭೀಷಣ ಒಂದೇ ತಾಯಿ ಒಟ್ಟಿಗೆ ಇದ್ದವರು.
ಯಾಕೆ ಹಾಗಾಯ್ತು? ಕೆಲವೊಂದು ಬಾರಿ ಹಾಗಾಗ್ತದೆ. ಜೊತೆಯಲ್ಲೇ ಇದ್ದರೂ ಕೂಡ ಎರಡು ವಿಚಾರಗಳಲ್ಲಿ ವ್ಯತ್ಯಾಸಗಳು. ಇನ್ನೊಂದು ಅತ್ಯಂತ ಸುಲಭವಾದ ಉದಾಹರಣೆ ಹೇಳಬಹುದು ಅಂತ ಹೇಳಿದ್ರೆ, ಇಲ್ಲಿ ನಾವು ಹೇಳ್ತಾ ಇರುವಂತಹ ವಿಚಾರ, ಇಲ್ಲಿಯ ವ್ಯವಸ್ಥೆ, ಹಾಡು, ಧ್ವನಿ ಇಲ್ಲಿಗೆ ಒಂದು ರೀತಿ ಕೇಳ್ತದೆ, ಅಲ್ಲಿಗೆ ಇನ್ನೊಂದು ರೀತಿ ಕೇಳ್ತದೆ. ವ್ಯವಸ್ಥೆ ಹಾಗಿರುತ್ತದೆ, ಜಗತ್ತು ಹಾಗಿರುತ್ತದೆ. ಒಂದು ಕಡೆ ಒಂದು ರೀತಿಯಾಗಿ ಕಾಣುತ್ತದೆ, ಇನ್ನೊಂದು ದಿಕ್ಕಿಗೆ ಇನ್ನೊಂದು ರೀತಿಯಾಗಿ ಕಾಣುತ್ತದೆ. ರಾಮನ ಕಣ್ಣಿಗೆ ರಾಮ ವೈರಿಯಾಗಿ ಕಂಡ, ಆದರೆ ರಾಮ ನಿಜವಾಗಿಯೂ ರಾವಣನಿಗೂ ಕೂಡ ಒಳ್ಳೆಯನ್ನೇ ಬಯಸಿದವನಾಗಿದ್ದ. ವಿಭೀಷಣ ಹೇಳ್ತಾನೆ ಕೆಟ್ಟ ಕಡೆಯ ಸಂದರ್ಭದಲ್ಲಿ, ರಾಮ ಈ ರಾಜ್ಯ ನನಗೆ ಬೇಡ ಆಯಿತು, ರಾಮನ ಉತ್ತರಕ್ರಿಯೆಯನ್ನು ಮಾಡುವುದಕ್ಕೂ ಅದು ಒಪ್ಪುವುದಿಲ್ಲ. ಆಗ ರಾಮ ಹೇಳ್ತಾನೆ, ನಮ್ಮೊಳಗೂ ಕೂಡ ಎಷ್ಟೋ ರಾವಣರಿರಬಹುದು, ದುರ್ಯೋಧನರಿರಬಹುದು, ಕುಂಭಕರ್ಣರಿರಬಹುದು. ನಮ್ಮ ಒಳಗಿನ ರಾವಣ ಕುಂಭಕರ್ಣಾದಿಗಳು ಅಥವಾ ದುರ್ಯೋಧನನಂತವರು, ದುಶ್ಯಾಸನಂತವರು, ಕರ್ಣನಂತವರು ಕಣ್ಣಿನೊಳಗೆ ನೋಡು, ಸರಿಯಾಗಿ ನೋಡು, ಅಂತರಂಗದಿಂದ ನೋಡು ಅಂತ ಹೇಳಿರುವಂಥದ್ದು. ಅದಕ್ಕಾಗಿ ಯಾಕೆ ಬಾಹ್ಯ ದೃಷ್ಟಿಗೆ ಸರಿಯಾದ ಕಾಣಿಕೆಯನ್ನು ಬಿಟ್ಟು ಒಪ್ಪಿಕೊಳ್ಳಬೇಕಾಗ್ತದೆ ಕೆಲವೊಂದು ವಿಚಾರವನ್ನು. ಸಾಧಾರಣವಾಗಿ ಎಲ್ಲರೂ ಹೇಳುವುದುಂಟು, ನಮ್ಮ ತಲೆ ಒಳಗೆ ಮೆದುಳು ಎನ್ನುವಂಥದ್ದು ಉಂಟು. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದು, ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂತ ನಮಗೆ ಮೆದುಳಿಲ್ಲ ಅಂತ ಹೇಳಲಿಕ್ಕಾಗ್ತದೆ, ಅಥವಾ ಬುದ್ಧಿ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ. ನಾವು ಒಪ್ಪಿಕೊಳ್ಳುವುದಕ್ಕೆ ತಯಾರಿದ್ದೇವೆಯೋ ಹಾಗೆ. ನಿನ್ನ ತಲೆಯಲ್ಲಿ ಮೆದುಳು ಕಾಣುವುದಿಲ್ಲ, ನಿನಗೆ